ಗುತ್ತಿಗೆಗಳನ್ನು ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಸಾರ್ವಜನಿಕರ ಭೂಮಿಯನ್ನು ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ದೇಶವನ್ನು ಮಾರಾಟ ಮಾಡಲು ಯತ್ನಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ದೇಶವನ್ನು ಮಾರಾಟ ಮಾಡಲು ಇವತ್ತು ಹುಬ್ಬಳ್ಳಿಯ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ರೈಲ್ವೆ ಇಲಾಖೆ ಸ್ವತ್ತನ್ನು ಇವತ್ತು ಗುತ್ತಿಗೆ ಆಧಾರದ ಮೇಲೆ ಇವತ್ತು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಸ್ಥಳೀಯ ಸ್ವತ್ತನ್ನು ಮಾರಾಟ ಮಾಡಲಿಕ್ಕೆ ಗುತ್ತಿಗೆ ಆಧಾರದಲ್ಲಿ ನೀಡಲಿಕ್ಕೆ ಇವತ್ತು ಕೇಂದ್ರದ ಪ್ರಹ್ಲಾದ್ ಜೋಶಿರವರು ಮೂಲ ಕಾರಣ ಅನ್ನತಕ್ಕಂಥದ್ದು ಸ್ಥಳೀಯರ ಆರೋಪ ಆಗಿದೆ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು, ನಾನು ಮಾನವಷ್ಟು ಮೊಕದ್ದಮೆಯನ್ನು ಹೂಡ್ತಿದ್ದೀವಿ ಅಂತ. ಸ್ವಾಮಿ, ಮಾನ ಮರ್ಯಾದೆ ಇದ್ದಿದ್ರೆ ನೀವು ಆ ಸ್ಥಳನ ಗುತ್ತಿಗೆ ಆಧಾರದ ಮೇಲೆ ಕೊಡಲಿಕ್ಕೆ ಯಾಕೆ ನೀವು ಪ್ರಯತ್ನ ಪಡ್ತಾ ಇದ್ರಿ? ಸುಮಾರು 13 ಎಕರೆ ಇವತ್ತು 106 ಕೋಟಿ ಇರತಕ್ಕಂಥ ಭೂಮಿಯನ್ನು ಇವತ್ತು ಮಾರಾಟ ಮಾಡಿ ಕೇಂದ್ರ ಸರ್ಕಾರ ಸಂಬಳ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದಯಮಾಡಿ ನಿಮ್ಗೇನಾದ್ರೂ ಅಷ್ಟು ಕಾಳಜಿದ್ರೆ ಕೇಂದ್ರ ಸರ್ಕಾರನ ಹಣ ತಂದು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಯುವಕರಿಗೆ ಉದ್ಯೋಗ ಕೊಡಿ, ಸಾರ್ವಜನಿಕರಿಗೆ ಉಪಯೋಗ ಆಗತಕ್ಕಂಥ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೊರತು ಸರ್ಕಾರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು, ಗುತ್ತಿಗೆ ನೀಡಬಾರ್ದು ಅಂತ ಏನು ಸ್ಥಳೀಯರ ಒತ್ತಡ ಇದೆ, ಆ ಒತ್ತಡನ ನಾವು ಬೆಂಬಲ ಮಾಡ್ತಾ ಇದೀವಿ. ಕೂಡಲೇ ಏನು ಗುತ್ತಿಗೆ ಆಧಾರದ ಮೇಲೆ ನೀಡಿರ್ತಕ್ಕಂಥ ಭೂಮಿಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಆಗ್ರಹನ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ.